ಸರ್ಕಾರ 5 ಜನ ಪೊಲೀಸ್ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದೆ, ಇನ್ಯಾರೋ ಒಂದು 4 ಜನನ ಅರೆಸ್ಟ್ ಮಾಡಿದ್ದಾರೆ ಸರ್. ಇದ್ರ ಬಗ್ಗೆ ನೀವೇನು ಹೇಳ್ತೀರಿ? ಮಗನ ಕಳ್ಕೊಂಡಿದ್ದೀರಿ, ಈ ಕ್ರಮಗಳು ಸರ್ಕಾರದ ಕ್ರಮದ ಬಗ್ಗೆ ಆಲ್ರೆಡಿ ಹೇಳ್ತಾ ಇದ್ದೀನಿ. ಅವ್ರದ್ದು ಏನೂ ತಪ್ಪಿರೋದೆಲ್ಲ ನಮ್ಮ ಸರ್ಕಾರದ ಯಾರು ಜವಾಬ್ದಾರಿಯುತ ಮಂತ್ರಿಗಳಿದ್ದಾರೆ, ಮಿನಿಸ್ಟ್ರುಗಳಿದ್ದಾರೆ, ಇವ್ರ ತಪ್ಪನ್ನ ಅವ್ರ ಮೇಲೆ ಹಾಕಬೇಡಿ. ಇವರು ಫಸ್ಟು ರಾಜಾರಾಮೆ ಕೊಟ್ಟು ಮನೆಗೆ ಹೋಗಿ ಬಿದ್ದರಿಗಾರು ಒಂದು ನೆಮ್ಮದಿ ಆಗುತ್ತೆ. ಅವರು ಸಸ್ಪೆಂಡ್ ಮಾಡೋದ್ರಲ್ಲಿ ಯಾವ ಅರ್ಥ ಇದೆ? ಇದೇ ಪೊಲೀಸರು ತಗೊಂಡೋಗಿ ಅಲ್ಲಿ ಹಾಕಿರೋದು. ಅದನ್ನು ಬಿಟ್ಬಿಟ್ಟು ಅವರಿಗೆ ಶಿಕ್ಷೆ ಕೊಡೋದ್ರಲ್ಲಿ, ಅವ್ರನ್ನ ಅನಾಮತು ಮಾಡೋದ್ರಲ್ಲಿ ಯಾವುದೇ ಆದ ಇದಿಲ್ಲ. ಇವ್ರುಗಳ ವೈಫಲ್ಯತೆನ ಅವ್ರ ಮೇಲೆ ಹಾಕೋದು ಸರಿ ಇಲ್ಲ. ಇದು ನೋಡಿ ಹೇಳ್ತೀನಿ, ನಿನ್ನೆ ಒಂದು ಇನ್ಸಿಡೆಂಟ್ ಆಯಿತು ಇಲ್ಲಿ ನನ್ನ ಹುಟ್ಟೂರಾದ ಇದರಲ್ಲಿ. ಇಲ್ಲಿ 150-200 ಜನ ಪೊಲೀಸರಿಗೆ ಹಾಕಿದ್ದಾರೆ. ಇಲ್ಲಿ ಏನಕ್ಕೆ ಪೊಲೀಸರು ಅವಾಗ ಅಗತ್ಯತೆ ಇತ್ತ ಅಂತ ಅಯೋಧ್ಯೆ ಅಲ್ಲಿ ಮಾಡಿದ್ರಲ್ಲ, ಅಲ್ಲಿ ಹಾಕ್ಬೋದಿತ್ತಲ್ಲ. ಇಲ್ಲಿ 150-200 ಜನ ಪೊಲೀಸರಿಗೆ ಹಾಕಿದ್ದಾರೆ. ಇಲ್ಲಿ ಯಾವ್ದು ಕ್ರೌಡ್ ಏನು ಜಗಳ ಮಾಡ್ತಾರ, ಇಲ್ಲ ದೊಂಬಿ ಮಾಡ್ತಾರ? ಇದೆಲ್ಲ ಅದನ್ನು ಮಾಡೋಕ್ಕೆ ಅಂತೂ ಆದೇಶ ಅಲ್ಲಿ ಮಾಡ್ಬೋದಿತ್ತಲ್ವ. ಇದು ಭೂಮಿಕಾ ಅವರ ಹೆತ್ತವರ ಮಾತುಗಳು. ಅಂದರೆ ಇನ್ನೂ ಕೂಡ ಅವ್ರ ನೋವು ಕಡಿಮೆ ಆಗ್ತಾ ಇಲ್ಲ, ಇನ್ನೂ ಅವ್ರ ಕಣ್ಣೀರು ಕರಗ್ತಾ ಇಲ್ಲ. ಸರ್ಕಾರ ತಾನು ಮಾಡಿದ ತಪ್ಪಿಗೆ ಮತ್ತಾರಿಗೂ ಶಿಕ್ಷೆ ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದೆ ಅಂತಕ್ಕಂಥ ಆಕ್ರೋಶದ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಕ್ಯಾಮರಾಮನ್ ಮಹೇಶ್ ಜೊತೆ ಮಂಜುನಾಥ್, KB, TV9 ಹಾಸನ.